ಸುಭಾಷ್ ಚಂದ್ರ ಬೋಸ್ ಅವರು ದೇಶವನ್ನು ಕಾಪಾಡಲಿಕ್ಕೆ ನಮಗೆ ಫಸ್ಟ್ ಅವರು ಸ್ಥಾಪನೆ ಮಾಡಿದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿ. ಅವರು ತುಂಬಾ ಕೊಡುಗೆ ನೀಡಿದ್ದಾರೆ. ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ನೆನೆಸ್ಕೊಳ್ತೇವೆ. ಅವ್ರು ಬರೀ ಸತ್ಯಾಗ್ರಹ ಅಂತ ಮಾಡಿದ್ರು, ಇವ್ರು ಸಶಸ್ತ್ರ ಹೋರಾಟವನ್ನು ತಗೊಂಡವರು. ತುಂಬಾ ಇನ್ಸ್ಪಿರೇಷನ್ ಅವರು ನಮ್ಗೆ ತುಂಬಾ ಕಲಿಸಿಕೊಟ್ಟಿದ್ದಾರೆ ಈ ದೇಶಕ್ಕಾಗಿ. ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನ ಆಚರಿಸ್ತಿರ್ಲಿಲ್ಲ, ಬಟ್ ನಾನು ಇದ್ರ ಮೂಲಕ ನಾನು ಮೋದಿಜಿ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಜನವರಿ 23, 2021ರಿಂದ ಪರಾಕ್ರಮ ದಿವಸ ಅನ್ನೋ ಹೆಸರಿನಲ್ಲಿ ಆದ್ರೂ ಸುಭಾಷ್ ಚಂದ್ರ ಬೋಸ್ ರವರನ್ನ ನೆನಪಿಸಿಕೊಳ್ಬೇಕು ಅನ್ನುವಂತ ಒಂದು ಮಹದಾಸೆಯನ್ನು ಇಟ್ಟುಕೊಂಡು ಪರಾಕ್ರಮ ದಿವಸ ಅಂತೇಳಿ ಅವರು ಘೋಷಣೆ ಮಾಡ್ತಾರೆ. ಹರಿಯಮೆಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಲೆ, ರಿತಮ್ ಕನ್ನಡಕ್ಕೆ ಸ್ವಾಗತ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ನಾವಿಂದು ಆಚರಿಸ್ತಾ ಇದ್ದೇವೆ. ನಾವು ಈ ಬಗ್ಗೆ ಇಂದಿನ ಯುವ ಜನಾಂಗಕ್ಕೆ ಅವರ ಬಗ್ಗೆ ಎಷ್ಟು ಗೊತ್ತು ಅಂತ ನಾವು ಅವರ ಬಳಿಗೆ ಹೋಗಿ ನಾವು ಕೇಳ್ಕೊಂಡು ಬರೋಣ, ಬನ್ನಿ. ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರ ಜನ್ಮದಿನ, ಅವರ ಹೆಸರು ಹೇಳ್ಬೋದಾ? ಹೇಳ್ಬೋದು. ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ ಆರ್ಮಿಯ ಹೆಸರು? ಇಂಡಿಯನ್ ನ್ಯಾಷನಲ್ ಆರ್ಮಿ. ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು? ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಆರ್ಮಿ ಈಗ ನಮ್ಮ ಸಪೋರ್ಟ್ ಮಾಡಲಿಕ್ಕೆ, ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ನಮಗೆ ಫಸ್ಟ್ ಅವರು ಸ್ಥಾಪನೆ ಮಾಡಿದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿ. ಅವರು ತುಂಬಾ ಕೊಡುಗೆ ನೀಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದ್ದಾರೆ. ಆದರೆ ಅವ್ರದ್ದು ಹೋರಾಡಿದ್ರು ಸಹ ಅವ್ರದ್ದು ಡೆಡ್ ಬಾಡಿ ನಮಗೆ ಕಾಣಲಿಲ್ಲ. ಎಲ್ಲಿ ಹೋಗಿದೆ, ಏನಾಗಿದೆ, ಯಾರು ಸಹ ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ 1942 ಅಲ್ಲಿ ಸ್ಥಾಪಿಸ್ತಾರೆ. ಅವರು ಭಾರತೀಯ ಮೊದಲ ನ್ಯಾಷನಲ್ ಆರ್ಮಿ ಅಂತ ಹೇಳ್ಬಹುದು. ಅದನ್ನ ಅವರು ಮುಖ್ಯವಾಗಿ ವಿಶೇಷ ಅಂಶಗಳಂತಂದ್ರೆ ICS ಪರೀಕ್ಷೆಯನ್ನ 4ನೇ ರ್ಯಾಂಕ್ ನಲ್ಲಿ ಪಾಸ್ ಆಗಿ ಬರ್ತಾರೆ. ಆದ್ರೆ ಹಾಗೆ ಪಾಸ್ ಆಗಿ ಬಂದ್ರು ಕೂಡ ಅವರು ಐ ಥಿಂಕ್ 1920ರಲ್ಲಿ ಪಾಸ್ ಆದ್ರೆ 1921ರಲ್ಲಿ ಆ ಹುದ್ದೆಯನ್ನ ಬೇಡ ಅಂತೇಳಿ ವಾಪಸ್ ಆ ಬ್ರಿಟಿಷರಿಗೆ ಕೊಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ. ಸೊ ಅಂತ ವ್ಯಕ್ತಿ ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತಾರು ಸಿಗ್ಲಿಕ್ಕಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಗಾಂಧೀಜಿ ಅವರ ನಿಲುವನ್ನ ವಿರೋಧಿಸಿ ಕಾಂಗ್ರೆಸ್ ಅನ್ನ ತೊರೆದು ಒಂದು ಆರ್ಮಿಯನ್ನ ಸ್ಥಾಪನೆ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅದನ್ನ ಮೀಸಲಿಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಮಂಗಲ್ ಪಾಂಡೆ ಆಗಿರ್ಬೋದು, ಇವರು ಕೂಡ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಉತ್ತಮವಾದಂತಹ ಪಾತ್ರವನ್ನೇ ನಿರ್ವಹಿಸಿದ್ದಾರೆ. ಆದ್ರೆ ಅವರಿಗೆ ಸಿಗುವಷ್ಟು ಒಂದು ಪ್ರಾಧಾನ್ಯತೆ ಇನ್ನೂ ಕೂಡ ಅವರಿಗೆ ಸಿಗಲಿಲ್ಲ. ಇವತ್ತಿನ ಸರ್ಕಾರಗಳು ಕೂಡ ಗಾಂಧಿ ಜಯಂತಿಯನ್ನು ಆಚರಿಸ್ತೇವೆ, ಜವಾಹರ್ಲಾಲ್ ನೆಹರು ಜಯಂತಿಯನ್ನು ಆಚರಿಸ್ತೇವೆ, ಬಟ್ ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನ ಆಚರಿಸ್ತಿರ್ಲಿಲ್ಲ. ಬಟ್ ನಾನು ಇದ್ರ ಮೂಲಕ ನಾನು ಮೋದಿಜಿ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಜನವರಿ 23, 2021ರಿಂದ ಪರಾಕ್ರಮ ದಿವಸ ಅನ್ನೋ ಹೆಸರಿನಲ್ಲಿ ಆದ್ರೂ ಸುಭಾಷ್ ಚಂದ್ರ ಬೋಸ್ ರವರನ್ನ ನೆನಪಿಸಿಕೊಳ್ಬೇಕು ಅನ್ನುವಂತ ಒಂದು ಮಹದಾಸೆಯನ್ನು ಇಟ್ಟುಕೊಂಡು ಪರಾಕ್ರಮ ದಿವಸ ಅಂತೇಳಿ ಅವರು ಘೋಷಣೆ ಮಾಡ್ತಾರೆ. ಸೊ ಅವರಿಗೆ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ತೇನೆ. ಅಂದ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ನೆನೆಸ್ಕೊಳ್ತೇವೆ. ಅವ್ರು ಬರೀ ಸತ್ಯಾಗ್ರಹ ಅಂತ ಮಾಡಿದ್ರು, ಇವ್ರು ಸಶಸ್ತ್ರ ಹೋರಾಟವನ್ನು ತಗೊಂಡವರು. ಮತ್ತೆ ಈ INC ಅನ್ನೋ ಒಂದು ದೊಡ್ಡ ಹುದ್ದೆಗೆ ಅವರು 4ನೇ ರ್ಯಾಂಕ್ ಬಂದಿರ್ತಾರೆ. ಬಟ್ ಅಷ್ಟು ದೊಡ್ಡ ಹುದ್ದೆಯನ್ನು ಬಿಟ್ಟು ಅವರು ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ. ಬಟ್ ಯಾರು ನೆನಪಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಯಾಕೆ ನೆನಪಿಸ್ಕೊಳ್ತಾ ಇಲ್ಲ ಅಂತ ಅನಿಸ್ತದೆ ನಿಮ್ಗೆ? ಅಂದ್ರೆ ಅದರ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಿ ಕೂಡ ಇಲ್ಲ. ಬರೀ ಗಾಂಧೀಜಿ, ನೆಹರು ಇವರ ಬಗ್ಗೆನೇ ಆಯ್ತು ಹೊರತು ಇನ್ನೂ ಎಷ್ಟೋ ಜನ ಸ್ವಾತಂತ್ರ್ಯ ಕೊಡುಗೆ ಕೊಟ್ಟಿದ್ದಾರೆ. ಅವರ ಬಗ್ಗೆ ಯಾರ ಚಿಕ್ಕ ಮಕ್ಕಳಿಗೂ ಕೂಡ ಹೆಸರು ಕೇಳಿದ್ರು ಕೂಡ ಗೊತ್ತಿಲ್ಲ ಪರಿಸ್ಥಿತಿ ಇದೆ. ಅಂದ್ರೆ ಶಿಕ್ಷಣ ಹೇಗಾಗಿದೆ ಅಂದ್ರೆ ಕೇವಲ ಯಾರದೋ ಒಂದು ವಿಷಯದ ಮೇಲೆ ಮಾತ್ರ ಇದು ಮಾಡ್ತಿದ್ದಾರೆ ಹೊರತು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಗಮನ ಕೊಡ್ತಿಲ್ಲ ಅನ್ನೋದು. ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಹೋರಾಟಗಾರರು. ಈಗ ಅವರ ಬಗ್ಗೆ ಹೆಚ್ಚಿನ ಹಾಗೆ ಯಾರು ಸಹ ತಿಳಿದುಕೊಳ್ತಿಲ್ಲ ಅಂತ ಹೇಳ್ಬೋದು. ಯಾಕೆ ತಿಳಿದುಕೊಳ್ತಿಲ್ಲ ಅಂತ ಅನಿಸ್ತದೆ ಅವ್ರ ಬಗ್ಗೆ? ಯಾಕಂದ್ರೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಲ್ಲ ಮೊಬೈಲ್ ಅಡಿಕ್ಟ್ ಆಗ್ತಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಖಾಲಿ ಅದು ಇದು ಅಂತ ನೋಡ್ತಾರೆ. ಬಟ್ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿದುಕೊಳ್ಬೇಕು ನಾವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಇವತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರ ಜನ್ಮದಿನ, ಅವರ ಹೆಸರು ಏನಾದ್ರು ಗೊತ್ತಾ? ಸುಭಾಷ್ ಚಂದ್ರ ಬೋಸ್. ಅವರು ಸ್ಥಾಪಿಸಿದ ಆರ್ಮಿ ಹೆಸರು ಏನಾದ್ರು ಹೇಳ್ಬೋದಾ? ಇಂಡಿಯನ್ ನ್ಯಾಷನಲ್ ಆರ್ಮಿ. ಇಂಡಿಯನ್ ನ್ಯಾಷನಲ್ ಆರ್ಮಿ. ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಅವರು ಫ್ರೀಡಮ್ ಫೈಟರ್, ಮತ್ತೆ ದೇಶಗೋಸ್ಕರ ತುಂಬಾ ಓಡಾಡಿದ್ದಾರೆ. ಕೇಳಿದ್ರಲ್ಲ ವೀಕ್ಷಕರ, ಯುವಜನರ ಅಭಿಪ್ರಾಯ. ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇಷ್ಟಾದ್ರೂ ಗೊತ್ತಿದೆ ಅಂತ ಕೇಳುವಾಗ ಹೆಮ್ಮೆ ಅಂತ ಅನಿಸ್ತು. ಈ ಮೂಲಕ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಮ್ಮ ಜೀವನದ ಸ್ಫೂರ್ತಿಯಾಗಿ ಇಟ್ಕೊಂಡು ನಮ್ಮ ಕೈಲಾದಷ್ಟಾದ್ರೂ ನಮ್ಮ ಭಾರತಾಂಬೆಯ ಅಥವಾ ಭಾರತ ದೇಶದ ಸೇವೆಯನ್ನು ಮಾಡಬೇಕೆಂಬುದೇ ರಿತಮ್ ಕನ್ನಡದ ಆಶಯ. ಇದಾಗಿತ್ತು ಈ ಹೊತ್ತಿನ ಜನಧ್ವನಿ. ಇನ್ನೊಮ್ಮೆ ಮತ್ತೊಂದು ಜನಧ್ವನಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.